ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಈ ಸಿಂಹರಾಶಿಯವರಿಗಂತೂ ನಿಮ್ಮ ರಾಶಿಸ್ಥಾನದಲ್ಲಿಯೇ ಮುಖ್ಯವಾಗಿ ನಿಮ್ಮ ಶುಭಗ್ರಹ ರವಿ, ರಾಜಗ್ರಹ ಅಂತ ಹೆಸರೋದಕ್ಕೆ, ನವಗ್ರಹಗಳಲ್ಲಿ ರಾಜ ಅವನು. ಆ ರವಿ ಕೂತ್ಕೊಳ್ಳೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ದುಡಿದು ಒಳ್ಳೆಯ ಸ್ಥಾನಮಾನ ಪಡೆಯುವಂತಹ ಯೋಗ ಭಾಳ ಚೆನ್ನಾಗಿದೆ. ಒಳ್ಳೆಯ ಸ್ಥಾನಮಾನವನ್ನು ಗೌರವವನ್ನು ಕೊಡ್ತಾರೆ. ಎಲ್ಲರನ್ನು ಸುಲಭವಾಗಿ ಬೆರೀತೀರಿ. ಎಲ್ಲ ವ್ಯಕ್ತಿಗಳು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಸಹಾಯ ಅವರಿಗೆ, ಅವರ ಸಹಾಯ ನಿಮಗೆ ಬಹಳ ಉಪಯೋಗವಾಗುವಂತಹ ಯೋಗ ಇದು. ಆ ರವಿ ಸ್ಥಾನ ಅನ್ನೋ ಫಲ ಅಷ್ಟು ಜೋರ ಕೊಡ್ತಾನೆ ಅಲ್ಲಿ. ಆದರೆ ಕೇತು ಕೂತಿರೋಣದಿಂದ, ಕೇತುನೂ ಸಹ ರವಿ ಸಂಯೋಗದಿಂದ ನೀವು ಅಧಿಕಾರ ಬಂದುಬಿಟ್ರೆ ದರ್ಪವನ್ನು ಮಾಡುವಂಥದ್ದು ಜಾಸ್ತಿ. ದರ್ಪವನ್ನು ತೋರ್ಸೋಕ್ಕೆ ಹೋಗಬಾರ್ದು. ನಾನೇ ಸರಿ, ನನ್ನೇ ಸರಿ ಅಂತ ಮಾಡಬಾರ್ದು. ಎಷ್ಟೇ ಒಳ್ಳೆಯ ಕೆಲಸದಲ್ಲಿ ಉಪಕಾರನೇ ಮಾಡೋದಿಲ್ಲ ನೀವು. ಯಾರಿಂದ ಒಂದು ಅನುಕೂಲವಾಗಿರುತ್ತೋ ಅಂತಹ ವ್ಯಕ್ತಿಗಳಿಗೆ ಸ್ವಲ್ಪನಾದರೂ ಉಪಕಾರವನ್ನು ಮಾಡಬೇಕು ನೀವು ಸಿಂಹರಾಶಿಯವರು. ಆರೋಗ್ಯದ ಸ್ವಲ್ಪ ಏರುಪೇರುಗಳಾಗ್ತದೆ, ಹುಷಾರಾಗಿರ್ರಿ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ ಸಿಂಹರಾಶಿಯವರು. ಖರ್ಚುಗಳು ಅಧಿಕವಾಗಿರ್ತವೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ನಿಮ್ಮ ಕುಟುಂಬದಲ್ಲಿ ಪತಿ ಪತ್ನಿಯರ ಜೊತೆ ಅನ್ಯೋನ್ಯತೆಯೇ ಇರೋದಿಲ್ಲ. ಏನೋ ಜಗಳ, ಏನೋ ಕದನ ಮಾಡ್ಕೊಂಡಿರ್ತೀರ. ಮನಸ್ತಾಪಗಳು ಇದ್ದೇ ಇರ್ತದೆ ನಿಮಗೆ. ಅದರಲ್ಲಿ ಕಡಿಮೆ ಮಾಡ್ಕೋಬೇಕು. ಆದರೆ ಕುಜ ಒಂದು ಭಾಳ ಒಳ್ಳೆಯ ಸ್ಥಾನದಲ್ಲಿದೆ ನಿಮಗೆ. 11ನೇ ಸ್ಥಾನದಲ್ಲಿ ಕುಜ ಬಂದಿರೋದ್ರಿಂದ ಹೊಸ ಉದ್ಯೋಗಗಳು ಸಿಗುವಂತಹ ಚೆನ್ನಾಗಿದೆ. ವಿದ್ಯೆ ಚೆನ್ನಾಗಿರ್ತದೆ, ಉದ್ಯೋಗ ಚೆನ್ನಾಗಿರ್ತದೆ, ವ್ಯವಹಾರಗಳು ಅನುಕೂಲವಾಗ್ತದೆ. ಭೂಮಿ, ಮನೆ, ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಕೊಡ್ತಾನೆ. ಭೂಮಿಕಾರಕನೇ ಅಂಗಾರಕ. ಋಣವನ್ನು ಸಾಲ ಪರಿಹರಿಸ್ತಾನೆ. ವಿವಾಹ ಸತ್ಕಾರಗಳ ಅನುಕೂಲ ಮಾಡಿಕೊಡ್ತಾನೆ. ಹಾಗಾಗಿ ಕುಜ ಭಾಳ ಚೆನ್ನಾಗಿದ್ದಾನೆ. ಅವನ ಅನುಗ್ರಹದಿಂದ ಆಸ್ತಿನ ಸಂಪಾದನೆ ಮಾಡ್ಕೋಬೋದು. ಅದೇ ಕುಟುಂಬದಲ್ಲಿ ಕಲಹಗಳು ಮಾಡ್ಕೊತೀರ. ಇದಕ್ಕೆಲ್ಲ ಕಾರಣ ನಿಮ್ಮ ಕೋಪ, ನಿಮ್ಮ ಅನುಮಾನ ತಾಪಗಳೇ. ಅನುಮಾನವನ್ನು ಬಿಡಬೇಕು, ಕೋಪ ತಾಪವನ್ನು ಬಿಡಬೇಕು. ಬೇಡದ ವಿಚಾರಕ್ಕೆ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಮತ್ತು ಮಾತಿನಲ್ಲಿ ಎಚ್ಚರನೇ ಇಲ್ಲ. ಏನು ಸ್ಟ್ರೈಟ್ ಮಾತಾಡ್ತಾರೆ, ಹೆಂಗಾದಾಗ ಮಾತಾಡ್ತೀರ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಮತ್ತು ಕೆಲವು ಪ್ರವಾಸಗಳು ಮಾಡುವಂಥದ್ದು, ಪ್ರಯಾಣ ಮಾಡುವಂಥ ಚಾನ್ಸಸ್ ಇದೆ. ಹೋಗಿ ಬನ್ನಿ, ತೊಂದರೆ ಇಲ್ಲ. ಯಾರು ದೊಡ್ಡ ದೊಡ್ಡ ಯಂತ್ರಗಳಿಂದ ವ್ಯಾಪಾರ ಮಾಡ್ತಿದ್ದೀರಿ, ಬಿಸ್ನೆಸ್ ಮಾಡ್ತಾಯಿದ್ದೀರಿ ಮಿಷಿನ್ಸ್ಗಳಿಂದ, ಸೊ ಅದಕ್ಕೆ ಅಧಿಕ ಧನಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿ ಸಿಗ್ತಾ ಇದೆ. ನೋಡಿ, ನೀವು ಅಷ್ಟಮ ಶನಿ ಇದ್ದಾನೆ ಅಂತೀವಿ, ಶನಿಯಿಂದ ತಾಪತ್ರೆ ಅಂತೀವಿ. ಆದರೆ ಆ ಶನಿ ಕಬ್ಬಿಣಕ್ಕೆ ಅಧಿಪತಿ. ಆ ಶನಿನೂ ಸಹ ಒಳ್ಳೆ ಫಲವನ್ನು ಕೊಡ್ತಾನೆ ವಕ್ರಿ ಆಗಿರೋದ್ರಿಂದ. ಆ ಫಲವನ್ನು ಸಹ ನೀವು ಅನುಭವಿಸ್ಬೋದು. ಅಂದರೆ ಅದಕ್ಕೇನೆಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು, ಕಬ್ಬಿಣದ ವ್ಯಾಪಾರ ಸಂಬಂಧಪಟ್ಟಿದ್ದೆಲ್ಲ ಒಳ್ಳೆ ಅನುಕೂಲವಾಗ್ತದೆ. ಭ್ರಾತೃಗಳಿಂದ, ಅಣ್ಣ ತಮ್ಮಂದಿರುಗಳಿಂದ ಸಹಾಯ ಸಿಗ್ತದೆ. ಅದು ಸರಿಯಾಗಿ ಬಳಸ್ಕೊಳ್ಳಿ. ಅಲ್ಲೆಲ್ಲ ನೀವು ಏನಂದರೆ ಮಾತಿನಲ್ಲಿ ವಿನಯ ಇದ್ದರೆ ಅವೆಲ್ಲ ಹುಡ್ಕೊಂಬರ್ತದೆ ನಿಮಗೆ. ಒಳ್ಳೆ ಲಾಭಗಳಾಗುವ ಚಾನ್ಸಸ್ಸು. ಮತ್ತು ಬೇರೆಯವರ ಹಣವನ್ನು ಕೊಟ್ಟು ನೀವು ಬಡ್ಡಿ ತಿಂತೀರಿ. ಇದೊಂದು ಒಳ್ಳೆಯ ಯೋಗ ನೋಡಿ. ನಿಮಗೆ ಬಡ್ಡಿ ಸಂಪಾದನೆ ಮಾಡ್ಕೊತೀರಿ. ನಿಮ್ಮ ಹಣ ಅಂತೂ ಅಲ್ಲ, ಯಾರು ಕೂಡ ಇಟ್ಕೊಂಡು ಕೊಟ್ಟಿರ್ತಾರೆ, ಅದನ್ನು ಬಡ್ಡಿಗೆ ಬಿಡ್ತೀರಿ. ಆ ಬಡ್ಡಿಯೂ ಸಹ ನಿಮಗೆ ಸಿಕ್ಕಿ ಅದರಿಂದ ಸುಖ ಪಡುವಂತಹ ಯೋಗ ಚೆನ್ನಾಗಿದೆ. ಪಡೀರಿ, ತೊಂದರೆ ಇಲ್ಲ. ವ್ಯಾಪಾರ ವ್ಯವಹಾರಗಳನ್ನು ನಿಯಮವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಡೀತೀರಿ ನೀವು. ವ್ಯವಹಾರದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದು ಒಳ್ಳೆ ಗುಣ ಕೊಡ್ತಾನೆ ಭಗವಂತ. ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಬೆಳೆದಿರಿ, ತೊಂದರೆ ಇಲ್ಲ. ಯಾಕೆಂದರೆ ಅದು ಬುಧ ಅಧಿಪತಿ. ಆ ಬುಧನ ಪವರ್ ಚೆನ್ನಾಗಿದೆ. ಆ ಒಂದು ಯೋಚನೆ ಮಾಡಿ ಕೆಲಸ ಮಾಡುವಂಥ ಒಂದು ಫಲ ಕೊಡ್ತಾನೆ. ಈಗ ಯಾಕೆ ಸ್ವರ್ಗದಲ್ಲಿದ್ದಾನೆ, ಅದು ಫಲವನ್ನು ಅನುಭವಿಸ್ಬೋದು. ನೀವು ನೋಡ್ತಕ್ಕಂತಹ ರೀತಿ, ನೀವಿರುವ ರೀತಿ ನಿಮಗೊಂದು ಒಳ್ಳೆ ಆಕರ್ಷಣೆ ಕಾಣ್ತೀರಿ ಪ್ರತಿಯೊಬ್ಬರು ನಿಮ್ಮ ಕಂಡ್ರೆ ಪ್ರೀತಿ ವಿಶ್ವಾಸ ಮಾತಾಡಬೇಕು ಬರ್ತಾರೆ. ಆದರೆ ನೀವು ಬಾಯಿ ತೆಗೆದ್ರೆ ಕಷ್ಟ ಆಗ್ತದೆ. ನೋಡ್ಕೊಂಡು ಮಾತಾಡಬೇಕಷ್ಟೆ. ಕುಟುಂಬದಲ್ಲಿ ನಿಮ್ಮ ಮಾತಿನ ಮೇಲೆ ಹೆಚ್ಚು ಜವಾಬ್ದಾರಿಗಳಿರ್ತದೆ. ಭಾಳ ಹುಷಾರ ಜವಾಬ್ದಾರಿ ಮಾತಾಡಬೇಕು ಮನೆಗಳಲ್ಲಿ. ಮತ್ತು ವಿದ್ಯೆ ವ್ಯಾಸಂಗದಲ್ಲಿ ಅತಿ ಹೆಚ್ಚು ಅಭಿರುಚಿ ಉಂಟಾಗ್ತದೆ. ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರಿಗೆ ನಾನು ಕಲಿಬೇಕು, ಮುಂದೆ ಹೋಗಬೇಕು, ಈ ಕೋರ್ಸು ಆ ಕೋರ್ಸ್ ತೊಗೋಬೇಕು, ಈಗ ನಾನಾ ಥರ ಬುದ್ಧಿಗಳು ಬರ್ತದೆ. ಫಸ್ಟ್ ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳು. ಈ ಫಲ ಭಾಳ ಸಿಗಲ್ಲ ನಿಮಗೆ. ಈ ತಿಂಗಳಲ್ಲಿ ಭಾಳ ಚೆನ್ನಾಗಿ ಸಿಗ್ತಾಯಿದೆ. ಯಾವ್ಯಾವ ಕೋರ್ಸ್ ಮಾಡಬೇಕು ಅಂತ ಎಲ್ಲದಕ್ಕೂ ಸೇರಿಕೊಳ್ಳಿ ಇವಾಗ. ಯಾಕೆಂದರೆ ಬುಧ ಚೆನ್ನಾಗಿದ್ದಾಗ ವಿದ್ಯೆ ಭಾಳ ಚೆನ್ನಾಗಿ ಬಂದುಬಿಡ್ತದೆ.
ವಿದ್ಯೆ ದುಡ್ಡು ಎರಡೂ ಬುಧ ಕೊಟ್ಬಿಡ್ತಾನೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಮತ್ತು ನಾನಾ ರೀತಿಯಲ್ಲಿ ಸಂಪಾದನೆ ಮಾಡುವಂತಹ ಮಾರ್ಗವನ್ನು ಕಂಡುಕೊಳ್ಳುವ ಅವಕಾಶ ಸಿಗ್ತಾ ಇದೆ ನೋಡಿ. ವ್ಯಾಪಾರಸ್ಥರಿಗೆ ಯಾರ್ಯಾರು ದುಡಿಬೇಕು ಅಂತಿದ್ದೀರಿ, ನಾನಾ ರೀತಿ ಸೋರ್ಸ್ಗಳು ಮಾಡುವಂಥ ಯೋಚನೆ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿರಿ. ನಾನು ಹೇಗೆ ಸಂಪಾದನೆ ಮಾಡಬೇಕು, ನಾನು ಹೇಗಿರಬೇಕು, ಏನೇನು ವ್ಯವಹಾರ ಮಾಡಬೇಕು, ಅದ್ರ ಬಗ್ಗೆ ತಲೆ ಕೆಟ್ಕೊಡ್ರಿ. ಈ ಕೋಪ ತಾಪ ಎಲ್ಲ ಕಮ್ಮಿ ಮಾಡಿಕೊಡಿ. ಮತ್ತು ಮಕ್ಕಳು ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳಲ್ಲ. ಸೊ ಮಕ್ಕಳಿಗೆ ನೀವು ಹೇಳಿರೋಂಥ ರೀತಿ ಚೆನ್ನಾಗಿರಲ್ಲ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಹೇಳಬೇಕಾಗ್ತದೆ. ಬ್ಯಾಂಕ್ಗಳಿಂದ ಸ್ವಲ್ಪ ನಿಂದನೆಗೆ ಒಳಗಾಗ್ತೀರಿ. ಅದರಿಂದ ಬ್ಯಾಂಕ್ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬ್ಯಾಂಕ್ ವ್ಯವಹಾರಗಳನ್ನು ಮಾಡಿಕೊಳ್ಳಿ. ಮತ್ತು ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ನಿಮಗೆ ನಿಮ್ಮ ರಾಶಿಗೆ ಭಾಗ್ಯದಲ್ಲಿ ಬರೋದ್ರಿಂದ ಶೀಘ್ರವಾಗಿ ವಿವಾಹಾದಿಗಳು ಮಾಂಗಲ್ಯ ಯೋಗ ಭಾಳ ಪ್ರಾಪ್ತವಾಗ್ತಾ ಇದೆ. ಒಳ್ಳೆಯ ಮಾಂಗಲ್ಯ ಕಾರಕ ಸಿಗ್ತಾ ಇದ್ದಾನೆ. ವಿವಾಹಕ್ಕೆ ಭಾಳ ಉತ್ತಮ ಕಾರಕ ಶುಕ್ರ, ಮಾಂಗಲ್ಯಕಾರಕರು ಶುಕ್ರಾಚಾರ್ಯರು. ಆ ಸ್ತ್ರೀ ಮೂಲಕ ಮತ್ತು ಸ್ತ್ರೀ ಮೂಲಕ ಲಾಭಗಳಾಗಲಿ. ಶುಕ್ರಾಚಾರ್ಯ ಚೆನ್ನಾಗಿದ್ದರೆ ಸ್ತ್ರೀ ಕಡೆಯಿಂದನೂ ಒಳ್ಳೆ ಸಹಾಯ ಹರಿದು ಬರ್ತದೆ. ಭೂಮಿ ಮನೆ ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಸತ್ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಅದನ್ನು ಮಾಡಬೇಕು. ನಿಮ್ಮ ಮನಸ್ಸಿಗೆ ಬರೋದು ಅದು ಮಾಡಿ. ಸತ್ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ. ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಚಾನ್ಸ್ ಹೋಗಿ ಬನ್ನಿರಿ. ಎಲ್ಲೋ ದೇವ್ರ ಪೂಜೆ ಮಾಡ್ತಾರೆ, ಎಲ್ಲೋ ಒಂದು ಹಬ್ಬ ಹರಿದಿನ ಆಗತ್ತೆ, ಹೋಗಿ ಬರಬೇಕು. ಅದು ಭಾಳ ಅನುಕೂಲ ಆಗಿ ಮನಸ್ಸಿಗೂ ನೆಮ್ಮದಿ ಇರ್ತದೆ. ಮತ್ತು ಸ್ವಲ್ಪ ಸಣ್ಣ ಜನ ಸಹವಾಸವನ್ನು ಮಾಡಿಕೊಂಡು ಗೌರವಕ್ಕೆ ಚ್ಯುತಿ ಮಾಡಿಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದೇ ದಟ್ ಇಸ್ ರಾಹು ಪವರ್ಸ್. ಆದಷ್ಟು ಸಣ್ಣ ಜನ ಸಹವಾಸ ಮಾಡೋಕ್ಕೆ ಹೋಗಬಾರ್ದು. ನಿಮಗಿಂತ ಕೀಳು ಜನರು ಅಂದರೆ ಅಯೋಗ್ಯರು ಅಷ್ಟೇ. ಆ ಅಯೋಗ್ಯರ ಸಹವಾಸವನ್ನು ಮಾಡಿ ಹೋಗಬಾರ್ದು. ಮಾಡಿದ್ರೆ ಅವರೇ ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಅವರೇ ಶತ್ರುಗಳಾಗುವಂಥ ಚಾನ್ಸಸ್ ಜಾಸ್ತಿ. ಶತ್ರುಗಳು ಅವರೇ ಆಗ್ತಾರೆ, ಚ್ಯುತಿನೂ ತರ್ತಾರೆ. ನಿಮ್ಮ ಕೋಪತಾಪ ಕಡಿಮೆ ಮಾಡಿಕೊಂಡು ವಿಚಾರವಂತರಾಗಿ ಯೋಚನೆ ಮಾಡಿ ಮಾತಾಡಿದರೆ ನಿಮಗೆ ಆಗುವ ಶುಭ ಫಲ ಇನ್ಯಾರಿಗೂ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಫಲ ನಿಮಗೆ ಕೊಡ್ತಾ ಇದ್ದಾನೆ ಬುಧ. ಅಷ್ಟು ಒಂದು ಒಳ್ಳೆಯ ಬುಧ ಶುಕ್ರರು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಸಿಂಹರಾಶಿಯವರಿಗೆ. ಶುಕ್ರ ಶತ್ರು ಸ್ಥಾನವಾದರೂ ಸಹ ನೋಡಿ ವಿವಾಹಕ್ಕೆ ಅನುಕೂಲ ಮಾಡಿಕೊಟ್ಬಿಡ್ತಾನೆ. ಆ ಒಂದು ಒಳ್ಳೆ ಫಲ ಯಾರು ಕೊಡ್ತಾರೆ ನಮಗೆ? ಯಾಕೆಂದರೆ ಅವ್ನು ಶುಕ್ರನ ಪವರ್ ಹಾಗಿದೆ ನಿಮ್ಮ ಜಾತಕ. ಅದನ್ನು ಯೂಸ್ ಮಾಡಿಕೊಡಿ. ಮತ್ತು ನಿಮ್ಗೆ ಆಗುವಂತಹದ್ದೇನಪ್ಪ ಅಂದರೆ ಆರೋಗ್ಯ ಸಂಬಂಧಪಟ್ಟಿದ್ದು ಸ್ವಲ್ಪ ವಿವಾಹಗಳು ನಿಧಾನವಾದರೆ ಮತ್ತು ಆರೋಗ್ಯದ ಸ್ವಲ್ಪ ಏರಕಬಾರಾದರೆ ಸ್ವಲ್ಪ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ನೀವು ಮಾಡಬೇಕಂತಹದ್ದು ಶನಿ ಮತ್ತು ರಾಹು ಶಾಂತಿನ ಮಾಡುವಂತಹದ್ದು. ಶನಿಗೆ ಸಂಬಂಧಪಟ್ಟದ್ದು, ರಾಹುಗೆ ಸಂಬಂಧಪಟ್ಟಂತಹ ಗ್ರಹಗಳಿಗೆ ಸ್ವಲ್ಪ ಪೂಜೆ ಮಾಡುವಂತಹದ್ದು, ಎಳ್ಳು ಬತ್ತಿ ಹಚ್ಚುವಂತಹದ್ದು, ಮತ್ತು ವಿಶೇಷವಾಗಿ ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ಮತ್ತು ಎಳ್ಳು ದಾನ ಕೊಡುವಂತಹದ್ದು, ಮತ್ತು ಒಂದು ಒಳ್ಳೆಯ ನಾಗರ, ಬೆಳ್ಳಿ ನಾಗರವನ್ನು ದಾನ ಕೊಡುವಂತಹದ್ದು. ಇವೆಲ್ಲ ಮಾಡಿದ್ರೆ ರಾಹುಫಲ ಬೇಗ ಆಗ್ತದೆ. ಮತ್ತು ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡುವಂಥದ್ದು. ಇವೆಲ್ಲ ಮಾಡೋದ್ರಿಂದ ಒಳ್ಳೆ ಫಲ ಸಿಗೋದು. ಸಾಮಾನ್ಯ ಫಲ ಇವೆಲ್ಲ. ಹೋಗಿ ನಾಗರ ದಾನ ಕೊಡೋಕೆ ನಾಗರ ನಮಸ್ಕಾರನೇ ಮಾಡ್ಕೊಂಬರ್ಬೋದು. ಅಶ್ವತ್ಥ ಕಟ್ಟೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರ್ಬೋದು. ಬೆಳಗ್ಗೆ ಹೊತ್ತು ಹೋಗಿ, ಬೆಳಗ್ಗೆ ಹೊತ್ತು ಮಾತ್ರ ನಮಸ್ಕಾರ ಮಾಡಿ, ರಾತ್ರಿ ಹೊತ್ತೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಬೆಳಗ್ಗೆ ಹೊತ್ತೋಗಿ ಒಂದು 12 ನಮಸ್ಕಾರ ರಾಹುಗೆ ಸಂಬಂಧಪಟ್ಟಿದ್ದು. ಯಾರು ಏನೇನು ಮಾಡಿದ್ರು ಎಲ್ಲ ಕಿತ್ಕೊಂಡು ಹೋಗುತ್ತೆ. ನಿಮ್ಮ ಕೋಪತಾವಳು ಕಮ್ಮಿ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ರಾಹುವಿಗೆ ಸಂಬಂಧಪಟ್ಟದ್ದು, ಶನಿಗೆ ಸಂಬಂಧಪಟ್ಟಂಥ ದೋಷಗಳ ನಿವಾರಣೆಗಾಗಿ ಅಶ್ವತ್ಥನಾರಾಯಣ ಪ್ರದಕ್ಷಿಣೆ ಮಾಡಿ, ಎಳ್ಳೆಣ್ಣೆ ದಾನ ಕೊಡಿ, ಎಳ್ಳು ದಾನ ಕೊಡಿ, ಮತ್ತು ವಿಶೇಷವಾಗಿ ನಾಗರ ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನಮಸ್ಕಾರಗಳು.